ಬನ್ನಿ ಅಂದ್ರೆ ಈ ಭವ್ಯವಾದ ಬಂಗಲೆಯಲ್ಲಿ ನಿಲ್ಲಿಸಿರೋ ಆ ಕಾಳಸಿದ್ದೇಶ್ವರನ ಪೂಜೆ ಮಾಡಿ ಭಕ್ತಿಯಿಂದ ನಾನು ಬೇಡಿಕೊಂಡಿದ್ದು ಆಯ್ತು, ಆ ದೇವರಿಗೆ ಉಳಿ ತುಂಬಿದ್ದು ಆಯ್ತು. ಈಗ ನೀವು ಆ ದೇವರಿಗೆ ನಮಸ್ಕರಿಸುವುದೇ ಬಾಕಿ. ಅಮ್ಮ ಬಣ್ಣದ ಬೈಸೀರಿಯಲ್ಲಿ ಶೃಂಗರಿಸುತ್ತಿರುವ ನಿಮ್ಮನ್ನು ಪೂಜಿಸುತ್ತಿರುವೆ. ಹೀಗಾಗಿ ಆಳ ಮಕ್ಕಳೇ ನನ್ನ ಮಕ್ಕಳೆಂದು ತಿಳಿದು ನನ್ನ ಹೆಸರಿಗೆ 20 ಎಕರೆ ಆಸ್ತಿ ಬರಲು ಕೊಟ್ಟ ಯಜಮಾನ, ಸತ್ಯ ಆಗಬೇಕಾದ ನಿನ್ನನ್ನು ನನಗೆ ಪತಿಯನ್ನು ಮಾಡಿಕೊಟ್ಟ ಆ ಶ್ರೀಮಂತ, ಅವರ ಪುಣ್ಯವನ್ನು ಈಗ ಪುಣ್ಯದಲ್ಲ ಮುಂದಿನ ಜನ್ಮದ ತಿಳಿಸೋಣ, ಮುಂದಿನ ಜನ್ಮ ತಿಳಿಸೋಣ. ಸಾಕಷ್ಟು ಶ್ರೀಮಂತಿಕೆಯಲ್ಲಿ ಬೆಳೆದ ನಾನು ಶ್ರೀಮಂತನ ಮಗಳಾಗಿ ಹುಟ್ಟಿದ್ರೂ ಸಹ ನಿಮ್ಮ ಕೈ ಹಿಡಿದ ಮೇಲೆ ನನಗೆ ಪತಿಯ ಪರದೈವ, ಪತಿಯ ಭಕ್ತಿಯೇ ಹೆಚ್ಚಾಗಿದೆ. ಸದಾ ನಿಮ್ಮ ಸೇವೆ ಮಾಡ್ತಾ ನಿಮ್ಮ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಆಸೆ. ನಮ್ಮ ತಂದೆಗೆ ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದ ನೀವು ಇವತ್ತು ಅವರ ಋಣ ತೀರಿಸುವ ಮಾತನ್ನ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನದೆನ್ನುವುದು ಏನಿದೆ ಸಂತಲ್ಲಿ, ನನ್ನದೆನ್ನುವುದು ಏನೂ ಇಲ್ಲ. ಹೀಗಾಗಿ ನನಗೆ ದೇವರು ಕೊಟ್ಟದ್ದನ್ನು ಮರಳಿ ಕೊಡುವಂತ ದೇವರಿಗೆ ಶಕ್ತಿ ಕೊಟ್ಟರೆ ಸಾಕು, ಶಿವರಬೇಕು. ಬಾಬಾ, ಆ ಶಿವನ ಮೇಲೆ ಅದೆಂತ ಭಕ್ತಿ ನಿಮ್ಮದು. ನಿಮ್ಮಲ್ಲಿರುವ ಈ ಮುಗ್ಧ ಮನಸ್ಸನ್ನ ಕಂಡು ಆ ಶಿವ ಯಾವುದಾದ್ರೂ ಒಂದು ರೂಪವನ್ನ ತಾಳಿ ಓಡಿ ಬರುವನೇ ಕರುಣಾಸಾಗರ. ಆ ಕರುಣಾಸಾಗರ ಹೇಗೆ ಓಡಿ ಬರ್ತಾನೆ ಶಾಂತ, ಹೇಗೆ ಓಡಿ ಬರ್ತಾನೆ? ನಮ್ಮಂತ ಬಡವರಿಗೆ ಕೇಳಿದ್ರೆ ಓ ಕರುಣಾಸಾಗರ ನಮ್ಮನೆ ಮಳೆ ಸುರಿಯುವಂತ ಅವನ ಭಕ್ತಿ ಇಲ್ಲ. ನಮ್ಮ ದೌರ ಹಣಿ ಮೇಲೆ ದೌರಲ್ಲಿ ಈ ಭೂಮಿ ಮೇಲೆ ಬೆತ್ತಾಗಲೇ ಅವನಿಗೆ ಕರುಣೆ ಬರುವುದು. ಆವಾಗ ಅವನು ಕಣ್ಣು ತೆರೆದು ನಿಂತಾಗ ಮಳೆ ಹನಿ ಬಿದ್ದು ಭೂಮಿ ತಾಯಿ ಬಲ ಇಲ್ಲ, ಭೂಮಿ ತಾಯಿ ನೆರೆ ಹರಿದು ಬಿದ್ದಾಗ ದೇವರ ಇಚ್ಛೆ ಶಾಂತ, ದೇವರ ಇಚ್ಛೆ ಅಂದರೆ ಏನು ಹೇಳಲು? ಯಾಕ್ರಿ ಆ ದೇವ್ರ ಮೇಲೆ ಇಷ್ಟೊಂದು ಭಾರ ಹಾಕಿ ನೆಟ್ಟುಸಿರು ಹಾಕ್ತಾ ಇದ್ರಲ್ಲ, ಯಾಕೆ? ನೆಟ್ಟುಸಿರು ಹಾಕಲೇಬೇಕು ಶಾಂತ, ನೆಟ್ಟುಸಿರು ಹಾಕಲೇಬೇಕು. ಯಾಕಂದ್ರೆ ನನ್ನ ಕಣ್ಣೆದ್ದು ಪೂರ್ಣನಾಗಿದ್ದೇನೆ, ನಿನಗೆ ತೋರ್ತನು ನಾಲಿಗೆ ಇದ್ದರು ಮೂಕನಾಗಿದ್ದೇನೆ ಶಾಂತ, ಮೂಕನಾಗಿದ್ದೇನೆ ಹೇಳೋದು. ನೋಡಿ, ನಿಮ್ಮ ಅಂತರಾಳದಲ್ಲಿ ಅದಾವುದೋ ಒಂದು ಮಾತು ಅಡಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ನೋವು ಏನಂತ ನನಗೆ ಅರ್ಥ ಆಗ್ಬೇಕಾದ್ರೆ ನೀವು ಅದನ್ನ ಬಿಡಿಸಿ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಅರ್ಧಾಂಗಿನಿ ಎಂದು ನಿಂತು ಹೊಸ ಮೊದಲ ಇತ್ಯಾಗಿ ಬಂದು ನಿನ್ನ ನಾಲಾರಿಸ ತೀರಿಸಲಾದ ನನ್ನಂತ ಸಾಮರ್ಥ್ಯ ಯಾರು ದರ್ಶತ, ಸಾಮರ್ಥ್ಯ ಯಾರಿದ್ದಾರೆ ಜಗದಲ್ಲಿ? ಸ್ವಾಮಿ, ಹಾಗೆಲ್ಲ ಮಾತಾಡ್ಬೇಡಿ ಸ್ವಾಮಿ. ಎಷ್ಟೇ ಆದ್ರೂ ನೀವು ನನಗೆ ತಾಳಿ ಕಟ್ಟಿದ ನನ್ನ ಗಂಡ, ನನ್ನ ಪಾಲಿನ ದೇವರು ಸ್ವಾಮಿ. ಆ ದೇವರು ನನಗೆ ಒಳ್ಳೆಯದನ್ನೇ ಮಾಡಲಿ ಸ್ವಾಮಿ. ನಿಮ್ಮ ಬಾಳಿನಲ್ಲಿ ಅತ್ಯಂತ ಕಹಿ ಘಟನೆ ನಡೆದ್ರು ಅದು ಕೇವಲ ಕೆಟ್ಟ ಕನಸು ಎಂದಿದ್ರು ಅದು ನನ್ನ ಪ್ರಾರಂಭ ಕರ್ಮ ಅಂದುಕೊಳ್ತೇನೆ ಹೊರತು ಎಂದಿಗೂ ನಾನು ಮೇಲೆ ಅಪವಾದ ಕೊಡಲ್ಲ ಸ್ವಾಮಿ. ಅದು ನನ್ನ ಕರ್ಮ ಅಂದ್ರೆ ನನ್ನ ಕರ್ಮ. ಪಾರುದ್ಯ ಕರ್ಮ ಎಂದು ಶಾಂತ ಈ ಜಗದಲ್ಲಿ ನಡೆಯೋದು ನಮ್ಮಂತ ಬಡವರ ರೀತಿ ಇಲ್ಲ ಶಾಂತ, ಬಡವರ ರೀತಿ ಇಲ್ಲ. ಈಗ ಎಲ್ಲ ಶ್ರೀಮಂತರ ಸಾಮರ್ಥ್ಯ ಶಾಂತ. ಎಲ್ಲಿ ಶಾಂತ ನೋಡಿ, ನಿಮ್ ಮನಸ್ಸು ಏನಂತ ನಾನು ತಿಳಿಲಲ್ರಿ. ನೋಡಿ, ಇಷ್ಟಕ್ಕೆಲ್ಲ ಕಾರಣ ಯಾರಿ? ಆ ಸಿದ್ದೇಗೌಡ ತಾನೇ. ಆ ಪಾಪಿ ಮಾಡಿದ ಅಟ್ಟಹಾಸಕ್ಕೆ ಇಂದು ನಮ್ಮ ಜೀವನ ಈ ಸ್ಥಿತಿಗೆ ಬಂದಿರೋದು. ಅಂದು ನನ್ನ ತಂದೆ ತಾಯಿ ಅವನಿಂದ ಪ್ರಾಣವನ್ನ ಕಳೆದುಕೊಳ್ಬೇಕಾದ್ರೆ ಶೀಲವೇ ಶೃಂಗಾರ ಅದು ಹಾಳಾಗಬಾರ್ದು ಅಂತ ನನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು. ಅವರು ಸತ್ತಾಗ ಬೆಂಕಿ ಹಿಡಿದು ಸಹ ಯಾರು ಇರ್ಲಿಲ್ಲ ರೀ. ಆ ಸ್ಥಾನದಲ್ಲಿ ಮಗನ ಸ್ಥಾನದಲ್ಲಿ ನೀವು ನಿಂತು ಅವರಿಗೆ ಬೆಂಕಿ ಇಟ್ಟು ಅವರ ಶವ ಸಂಸ್ಕಾರ ಮಾಡಿದ್ರಿ. ನೀವು ಮಾಡಿದ್ರು ಅದು ಹೇಗೆ ತೀರ್ಸೋಕೆ ಸಾಧ್ಯ? ಅವರಿಗೆ ಕೊಟ್ಟ ಮಾತನ್ನ ಇವತ್ತು ನೀವು ಈಡೇರಿಸಲು ಆಗ್ತಾ ಇಲ್ವಿ? ಹೇಳಿ, ಅವರ ಮಾತನ್ನ ನೀವು ನೆರವೇರಿಸಲಾರ? ಶಾಂತ ಶಾಂತ, ನಿನ್ನ ಮಾತನ್ನು ನೆರವೇರಿಸಲು ನಾನು ಇರ್ತೀನಿ. ಯಾಕೆ ವಿಚಾರ ಮಾಡ್ತೀರಿ? ಗೊತ್ತು ಸ್ವಾಮಿ, ಗೊತ್ತು. ನಿಮ್ಮನ್ನ ಈ ಸ್ಥಿತಿಗೆ ತಂದೆ ಆ ಪಾಪಿ. ಇಷ್ಟಕ್ಕೆಲ್ಲ ಕಾರಣ ಆದವಳು ನಾನು. ಅವತ್ತು ನನ್ನ ಬೆಳೆಸಿ ಬಂದ ಅವನ ತಡೆಗಟ್ಟಿದ ನೀವು ಅವನಿಂದ ಹೊಡೆಸಿಕೊಂಡು ಬಡಿಸಿಕೊಂಡು ನಿಮ್ಮ ಪುರುಷತ್ವವನ್ನೇ ಕಳೆದುಕೊಂಡು ಜೀವನ ಪೂರ್ತಿ ನರಕ ಯಾತ್ರೆ ಅನುಭವಿಸುವಂತಾಯ್ತು. ಅದಾಗಿದ್ದು ನನ್ನಿಂದ ಅಲ್ವೇ, ನನ್ನಿಂದ ಅಲ್ವೇ. ಈ ಸೌಕಾರ ಸಂಪತ್ತು ತಂದಿದೆ ನಿಮ್ಗೆ ಆಪತ್ತು.
ಶಾಂತ ಅಳಬೇಡು. ಆ ಶ್ರೀ ಕಾಡಸಿದ್ದೇಶ್ವರ ನಮ್ಮ ಮೇಲೆ ಭಕ್ತಿ ಅಂತ ಇಟ್ಟಿರ್ತಾನೆ. ಅಳಬೇಡಿ ಶಾಂತ. ಹೌದು, ನಿಜ. ಕಣ್ಣೀರು ಹಾಕಬಾರ್ದು ಅಂತ ನೀವು ಹೇಳ್ತೀರಾ, ಆದ್ರೆ ನಿಮ್ಮ ನೋವನ್ನ ನಿಮ್ಮಲ್ಲಿ ನುಂಗಿ ಹೇಗೆ ಸಹಿಸಿಕೊಂಡಿರ್ತೀರಾ? ಇಷ್ಟಕ್ಕೆಲ್ಲ ಕಾರಣ ಆದ ನಾನು ನಿಮ್ಮನ್ನ ಕಂಡು ಹೇಗೆ ಸುಮ್ಮನಿರ್ಲಿ? ನೀವು ಬಯಸಿದ ಹಾಗೆ ನಾನೇನಾದ್ರೂ ಕೊರಳಲ್ಲಿರುವ ಮಾಂಗಲ್ಯವನ್ನು ತೆಗೆದಿಟ್ಟು ಪರಪುರುಷನನ್ನು ಕಣ್ಣೆತ್ತಿ ನೋಡಿ ಬಯಸಿ ಅವರನ್ನ ಮದುವೆ ಆಗ್ಬೇಕು ಅಂದುಕೊಂಡ್ರೆ ಆ ಭಗವಂತನನ್ನ ಬೆಳೆಸ್ತಾನೆ. ನನ್ನ ಆತ್ಮ ಸಾಕ್ಷಿ ಇದಕ್ಕೆ ಮೆಚ್ಚುತ್ತೆ. ಹೇಳಿ ಸ್ವಾಮಿ, ಇದು ನ್ಯಾಯವೇ? ಇದು ಧರ್ಮವೇ? ಹೇಳಿ ಸ್ವಾಮಿ, ಹೇಳಿ. ಶಾಂತ ಶಾಂತ, ಎಲ್ಲಿಂದ ಕರ್ಣ ಬರ್ಬೇಕು ಶಾಂತ? ದೇವರಿಗೆ ಈ ಕಾಲ ಕಲಿಯುಗದ ಕಾಲ, ಈ ಕಾಲ ತಿರುಗು ಮರುಗುವ ಕಾಲ. ತನ್ನ ಮಗಳನ್ನೇ ಮೋಹಕ ರೂಪದಲ್ಲಿ ನೋಡುವ ಈ ಕಾಲ ಶಾಂತ, ಈ ಕಾಲ. ಅದು ನನ್ನಿಂದ ಸಾಧ್ಯವೇ? ಯಾಕೆ ಸಾಧ್ಯ ಇಲ್ಲ ರೀ? ಅಸಾಧ್ಯವಾದದನ್ನ ನಿಜವಾಗ್ಲೂ ಸಾಧಿಸಿ ತೋರುವುದೇ ನಿಜವಾದ ಹೆಣ್ಣಿನ ಧರ್ಮ. ನೋಡಿ, ಹೆಣ್ಣಿನ ಶೀಲವೇ ಶೃಂಗಾರ ಎಂಬ ಮಾತನ್ನ ನಾನು ಉಳಿಸ್ತೀನಿ ಸ್ವಾಮಿ. ಇದು ನಿಜವಾದ ಹೆಣ್ಣಿನ ಧರ್ಮ ಸ್ವಾಮಿ, ಧರ್ಮ. ಹಾಗಾದರೆ ಶಾಂತ, ನನ್ನ ಮಾನಸಿಕ ಬಿದ್ದ ಪೆಟ್ಟನ್ನು ಈವರೆಗೂ ಸುಧಾರಿಸುತ್ತಿಲ್ಲ. ಆ ಡಾಕ್ಟರ್ಗೆ ಎಂತ ಸಲಹೆ ತೋರಿಸಿದ್ರು ನನ್ನ ಪರಿಸ್ಥಿತಿ ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ಈ ಸಮಾಜದಲ್ಲಿ ನನ್ನಂತ ಹಿರಪುರುಷರು ಯಾರಿದ್ದಾರೆ ಶಾಂತ? ಯಾರಿದ್ದಾರೆ ಈ ಜಗದಲ್ಲಿ? ಆಯ್ತು ಸ್ವಾಮಿ, ಈ ಸತ್ಯವನ್ನ ನಾನು ಯಾರ ಮುಂದೆ ಹೇಳೋದಿಲ್ಲ. ಹಿಂದೆ ಆ ಸತ್ಯವಾದ ಸಾವಿತ್ರಿ ಆ ಶಿವನನ್ನೇ ತಪಸ್ಸಿಗೆ ಕುಳಿತು ವರವನ್ನ ಪಡೆದು ಗಂಡನ ಪ್ರಾಣವನ್ನ ಹೇಗೆ ಉಳಿಸಿಕೊಂಡಳು, ಹಾಗೆ ನಿಮ್ಮ ಪುರುಷತ್ವ ಸರಿ ಹೋಗುವವರೆಗೂ ನಾನು ಸತ್ತರೂ ಸಹ ಈ ಸತ್ಯವನ್ನ ಬಾಯಿ ಬಿಡೋದಿಲ್ಲ. ಹೇಗೆ ಶೀಲವೇ ಶೃಂಗಾರ ಎಂಬ ಮಾತು ನನ್ನ ಉಸಿರು ಇರುವವರೆಗೂ ಉಳಿಸಿಕೊಳ್ತೀನಿ. ನನ್ನ ಮಾತು ನಿಮ್ಮ ಮಾತು